ದೇವರು ನಮಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನ ಕೇಳ್ಕೊಳ್ಳೋಣ. ಈ ದಿನ ದೇವರು ನಮ್ಮ ಕೂಡ ವಿಶೇಷವಾಗಿ ಅನೇಕ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ಈ ಒಂದು ದಿನ ಇರುವಂತ ವಿಶೇಷತೆ ಏನು ಅಂತಂದ್ರೆ, ನಾವೆಲ್ಲರೂ ಕ್ರೈಸ್ತರಾಗಿ ನಾವು ಜೀವಿಸುವಾಗ ವಿ ಆಲ್ ಗೋ ಥ್ರೂ ಅಪ್ಸ್ ಅಂಡ್ ಡೌನ್ಸ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಏನಂತೆ? ವಿ ಗೋ ಥ್ರೂ ಅಪ್ಸ್ ಅಂಡ್ ಡೌನ್ಸ್ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ವೆನ್ ವಿ ಕಮ್ ಟು ಕ್ರೈಸ್ಟ್, ನಾವು ಮೊದಲನೇ ಸಾರಿ ಕ್ರಿಸ್ತನ ಬಳಿ ಬಂದಾಗ ನಾವು ಹೇಗೆ ಇರ್ತಾ ಇದ್ರಿ ಅಂತ ಅಂದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು. ಗಾಡ್ ಹ್ಯಾಡ್ ಗಿವನ್ ಅಸ್ ಅ ನ್ಯೂ ಹಾರ್ಟ್. ಏನಂತೆ? ದೇವರು ನಮಗೆ ಹೊಸ ಹೃದಯವನ್ನ ಕೊಟ್ಟಿರುತ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಬಟ್ ಥ್ರೂ ದ ಇಂಟ್ರೆಸ್ಟ್ ಆಫ್ ಅವರ್ಸ್ ವಿ ಗೋ ಥ್ರೂ ಅಪ್ಸ್ ಅಂಡ್ ಡೌನ್ಸ್ ಇನ್ ದಿಸ್ ವರ್ಲ್ಡ್ ಎಂಬುದಾಗಿ ನಾವು ನೋಡ್ಕೊಳ್ಬಹುದು. ಸತ್ಯವೇದವನ್ನ, ದೇವರ ವಾಕ್ಯವನ್ನ ನಾವು ಹಿಡಿದುಕೊಂಡಿರುವಾಗ ಯುವರ್ ಹಾರ್ಟ್ ವಿಲ್ ಬಿ ನ್ಯೂ ಆಲ್ವೇಸ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಒಂದು ದಿನ ದೇವರು ಸಮಥಿಂಗ್ ವೆರಿ ಸ್ಪೆಷಲ್ ನಮ್ಮ ಕೂಡ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ನಾವು ಕ್ರೈಸ್ತರಾಗಿ ನಾವು ಜೀವಿಸುವಾಗ ಅನೇಕ ಒಂದು ಸಂಗತಿಗಳಲ್ಲಿ ನಮ್ಮ ಒಂದು ಏನಂತಾರೆ, ನಮ್ಮ ಒಂದು ಹೃದಯವನ್ನ, ನಮ್ಮ ಮನಸ್ಸನ್ನ ನಾವು ಕೊಡುವುದ್ರ ಮುಖಾಂತರವಾಗಿ ನಾವು ದೇವರಿಂದ ದೂರ ಹೋಗುವಂತ ಅನೇಕ ಒಂದು ಸಾಧ್ಯತೆಗಳಿರ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ದೇವರು ಈ ದಿನ ಮಾತಾಡ್ತಿರುವಂತ ವಿಚಾರ ಏನು ಅಂತಂದ್ರೆ, ಗಾಡ್ ವಾಂಟ್ಸ್ ಟು ಕ್ರಿಯೇಟ್ ಎ ನ್ಯೂ ಹಾರ್ಟ್ ಇನ್ ಯು ಅಂತ. ದೇವರು ನಿನ್ನಲ್ಲಿ ಒಂದು ನೂತನ ಹೃದಯವನ್ನ, ನೂತನ ಮನಸ್ಸನ್ನ ಉಂಟು ಮಾಡುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ. ಆತನು ಶಕ್ತನಾಗಿದ್ದಾನೆ. ಆತನು ಒಂದು ಇಷ್ಟಪಡುವಂತ ದೇವರಾಗಿದ್ದಾನೆ. ಆತನು ನಿನ್ನನ್ನ ಒಂದು ನೂತನ ಒಂದು ಸ್ವಭಾವವನ್ನು ಒಳಗಡೆ ಕ್ರಿಯೇಟ್ ಮಾಡುವಾಗ ಗಾಡ್ ವಾಂಟ್ಸ್ ಟು ಸಿ ಯು ಲೈಕ್ ಹಿಮ್ ಅಂತ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಗಿದ್ದಾರೋ ಹಾಗೆ ದೇವರು ನಿನ್ನನ್ನು ಮಾಡಬೇಕು. ಅದಕ್ಕೆ ಪವಿತ್ರ ಆತ್ಮನನ್ನ ನಮ್ಮ ಒಳಗಡೆ ದೇವರು ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಹಿ ರಿನ್ಯೂಸ್ ಅವರ್ ಸ್ಪಿರಿಟ್ ಆಲ್ ದ ಟೈಮ್ ಅಂತ. ಹಲ್ಲೆಲೂಯಾ. ಹಿ ರಿನ್ಯೂಸ್ ಅವರ್ mind when we read the word of God. He renews our intentions when we ಏನಂತ ಹೇಳ್ಬೋದು, talk to him, when we communicate to him. He lifts up the burden and gives us the peace ಎಂಬುದಾಗಿ ನಾವು ನೋಡ್ಕೊಳ್ಬಹುದು. ಅದಕ್ಕೆ ಹೋಲಿ ಸ್ಪಿರಿಟ್ ಇಸ್ ಅವರ್ ಕಂಫರ್ಟರ್, ಹೋಲಿ ಸ್ಪಿರಿಟ್ ಇಸ್ ಅವರ್ ಫ್ರೆಂಡ್, ಹೋಲಿ ಸ್ಪಿರಿಟ್ ಇಸ್ ಅವರ್ ಹೆಲ್ಪರ್ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ಲೋಕದಲ್ಲಿ ಯಾರು ನಮ್ಮನ್ನ ಮರೆತರು, ಯಾರು ನಮ್ಮನ್ನ ತೊರೆದರು, ಯಾರು ನಮ್ಮನ್ನ ಕೈ ಬಿಟ್ಟರು, ಪವಿತ್ರಾತ್ಮನು ನಮ್ಮ ಒಳಗಡೆ ಇದ್ದು ಸತತವಾಗಿ ಎಲ್ಲಾ ಸಮಯಗಳಲ್ಲಿಯೂ ಕಾರ್ಯ ಮಾಡ್ತಾರೆ. Hallelujah. Only one person is never at off, is the Holy Spirit. Hallelujah. Is always there, is always will be there to make us like Christ and to make us one in Christ. Hallelujah. ಕ್ರಿಸ್ತನೊಟ್ಟಿಗೆ ನಮ್ಮನ್ನು ಸೇರಿಸುವವರೆಗೂ ಕೂಡ ಆತನ ಪ್ರಯತ್ನ ಏನು ಅಂತಂದ್ರೆ, ನಮ್ಮನ್ನ ಈ ಲೋಕದಲ್ಲಿ ಒಂದು ಕ್ರಿಸ್ತನನ್ನಾಗಿ ಮಾರ್ಪಡಿಸಿ, ಈ ಲೋಕದವರಿಗೆ ನಾವು ಕ್ರಿಸ್ತನ ಮಾರ್ಗವನ್ನು ತೋರಿಸುವುದಕ್ಕಾಗಿ ನಮ್ಮನ್ನ ನೂತನ ಪಡಿಸ್ತಾ ಇರ್ತಾರೆ ಪವಿತ್ರ ಆತ್ಮನು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ದಿನ ದೇವರ ವಾಕ್ಯ ನಾವು ಮಾತಾಡುವಾಗ ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ನಾವು ನಿನ್ನೆ ಬೈಬಲ್ ಸ್ಟಡಿಯಲ್ಲಿ ನಾವು ನೋಡುವಾಗ ಒಂದು ವಿಚಾರ ನಮ್ಗೆ ತಿಳಿದು ಬಂದಿರೋದೇನಂತಂದ್ರೆ, ದೇವರು ಸೌಲನನ್ನ ಅರಸನನ್ನಾಗಿ ಆರಿಸಿಕೊಂಡ ಮೇಲೆ, ಸೌಲನನ್ನ ಅರಸನಾಗಿ ಅಭಿಷೇಕಿಸಿದ ಮೇಲೆ ದೇವರು ಸೌಲನಿಗೆ ನೂತನ ಹೃದಯವನ್ನು ಕೊಟ್ಟರಂತೆ. ಏನಂತೆ? ನೂತನ ಹೃದಯವನ್ನು ಕೊಟ್ಟರು. ನಾವು ನೋಡ್ಕೊಳ್ಬಹುದು. ಸಿಮಿಲರ್ ಆಗಿ ನಾವು ದಾವಿದನನ್ನ ನೋಡುವಾಗ, ದಾವಿದನ ಕುರಿತಾಗಿ ದೇವರು ಒಂದು ಒಳ್ಳೆಯಾಗಿರುವಂತ, ಒಂದು ಬಲವಾಗಿರುವಂತ ಸಾಕ್ಷಿಯನ್ನು ದಾವಿದನಿಗೆ ದೇವರು ಈ ರೀತಿ ಹೇಳ್ತಾರೆ, ಈತನು ನನ್ನ ಎಲ್ಲಾ ಇಷ್ಟಾರ್ಥಗಳನ್ನ ನೆರವೇರಿಸ್ತಾನೆ, ಈತನು ನನಗೆ ಅತಿ ಇಷ್ಟವಾಗಿರುವಂತ ಒಂದು ವ್ಯಕ್ತಿ. ಅದಕ್ಕಾಗಿ ಏನಂತ ಹೇಳ್ಬೋದು, ದಾವಿದನು ಎಲ್ಲಿದ್ದಾನಂತೆ, ನನ್ನ ಹೃದಯ ಹತ್ತಿರವಿದ್ದಾನೆ ಎಂಬುದಾಗಿ ದೇವರು ಸಾಕ್ಷಿ ಕೊಡ್ತಾರೆ. ಆ ರೀತಿಯಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ಅದೇ ರೀತಿಯಲ್ಲಿ ನಾವು ನೋಡುವುದಾದ್ರೆ ದೇವರು ಸೌಲನಿಗೆ ಕೂಡ ಒಂದು ಹೊಸ ಹೃದಯವನ್ನ, ನೂತನ ಹೃದಯವನ್ನ ದೇವರು ಸೌಲನಿಗೆ ಕೂಡ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದು. ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. 1 ಸಮುವೇಲ 10ನೇ ಅಧ್ಯಾಯ 9ನೇ ವಚನವನ್ನ ಓದ್ಕೊಳ್ಳೋಣ. ಸೌಲನು ಸಮುವೇಲನನ್ನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ಓಕೆ, ಹಲ್ಲೆಲೂಯಾ. ಏನಂತೆ? ಅಭಿಷೇಕ ಸಮುವೇಲನು ಸೌಲನಿಗೆ ಮಾಡಿದ್ದಾನೆ. ಸೌಲನು ಸಮುವೇಲನನ್ನ ಬಿಟ್ಟು ಹೋದ ಮೇಲೆ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟರು. ಹಲ್ಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ನೂತನ ಹೃದಯ ಅಂತ ಅಂದ್ರೆ ಏನು, ಹೇಗೆ ನಾವು ನೂತನ ಹೃದಯ ನಮ್ಮಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು, ಇದ್ರ ಕಾರ್ಯಗಳು ಏನು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ನೋಡ್ರಿ, ಯಾರಿಗೆ ದೇವರು ನೂತನ ಹೃದಯವನ್ನು ಕೊಡ್ತಾರೆ, ಅವರು ಈ ಲೋಕದ ಎಲ್ಲಾ ವಿಚಾರಗಳನ್ನು ತೊರೀತಾರೆ. ಹಲ್ಲೆಲೂಯಾ. ಎಲ್ಲಾ ವಿಚಾರಗಳನ್ನ ಬಿಟ್ಟು ಬಿಡ್ತಾರಂತೆ. ಲೋಕದಲ್ಲಿ ಏನೇನು ಆಸೆಗಳಿದೆ, ಲೋಕದ ಯಾವ್ಯಾವ ವಿಚಾರಗಳಿದೆ, ಲೋಕದ ಯಾವ್ಯಾವ ಸಂಬಂಧಗಳಿದೆ, ಅದನ್ನ ಎಲ್ಲವನ್ನ ಪಕ್ಕಕ್ಕೆ ಇಟ್ಟು ದೇವರಿಗೆ ಮಾತ್ರ ಪ್ರಾಮುಖ್ಯತೆ ಕೊಡುವಂತಹದಂತೆ. ಹಲ್ಲೆಲೂಯಾ. ಏನಂತೆ? ದೇವರಿಗೆ ಮಾತ್ರ ಪ್ರಾಮುಖ್ಯತೆ ಕೊಡುವಂತೆ. ನಾವು ಸಭೆಯಲ್ಲಿ ಪ್ರಾಮುಖ್ಯವಾಗಿ ನಾವು ಕಲಿಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಕೀಪ್ ಗಾಡ್ ಫಸ್ಟ್. ದೇವರಿಗೆ ಮೊದಲನೇದಾಗಿ ಪ್ರಾಮುಖ್ಯತೆಯನ್ನು ಕೊಡ್ರಿ. ಆದ್ರೆ ನಿಮ್ಗೆ ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ ರಿನ್ಯೂ ಯುವರ್ ಹಾರ್ಟ್. ಹಲ್ಲೆಲೂಯಾ. ಏನಂತೆ?
ರಿನ್ಯೂ ಯುವರ್ ಹಾರ್ಟ್ ಎಂಬುದಾಗಿ. ನೋಡ್ರಿ, ನಾವು ಅರ್ಥ ಮಾಡ್ಕೊಳ್ಳುವಾಗ ಈ ಲೋಕದ ಸಂಗತಿಗಳು ಏನೇನಿದೆ ಆ ಎಲ್ಲ ವಿಚಾರಗಳನ್ನ ಏನಂತ ಹೇಳ್ಬೋದು, ಒಂದು ಕ್ರಿಸ್ತನಲ್ಲಿರುವಂತಹ ವ್ಯಕ್ತಿ ಲೋಕದ ವಿಚಾರಗಳನ್ನ ತೊರೆದು ಅವ್ನು ಜೀವಿಸ್ತಾ ಇರ್ತಾರಂತೆ. ಹಲ್ಲೆಲೂಯಾ. ಲೋಕದ ವಿಚಾರಗಳನ್ನ ಬಿಟ್ಟು ಅವರು ಜೀವಿಸ್ತಾ ಇರ್ತಾರಂತೆ. ಯಾಕೆ ಅಂತಂದ್ರೆ ದೇರ್ ಫಸ್ಟ್ ಪ್ರಿಯಾರಿಟಿ ಈಸ್ ಗಾಡ್. ಹಲ್ಲೆಲೂಯಾ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ, ಈ ಲೋಕದ ಏನೇನು ವಿಚಾರಗಳಿದೆ, ಏನೇನು ಆಸೆಗಳಿದೆ, ಏನೇನು ಏನಂತ ಹೇಳ್ಬೋದು, ಲೋಕದ ಜನರು ಏನೇನು ಕನಸುಗಳನ್ನ ಕಾಣ್ತಾರೆ, ಅಂತ ಕನಸುಗಳನ್ನ ಕ್ರೈಸ್ತರಾದಂಥವ್ರು ಕಾಣುವಂಥವ್ರಲ್ಲ. ಆತ್ಮದಿಂದ ಹೊಸದಾಗಿ ಉಂಟಂಥವ್ರು ಕಾಣುವುದಲ್ಲ. ಅವ್ರು ಕಾಣುವಂಥದ್ದು ಒಂದೇ ಒಂದು ಕನಸು, ಯಾವಾಗ ನನ್ನ ರಾಜನು ಬರುತ್ತಾನೆ, ನಾನು ಅವರನ್ನ ಎದುರುಗೊಳ್ತೇನೆ, ಅದೇ ನನಗೆ ಸಾಕು ಎಂಬುದಾಗಿ. ಹಲ್ಲೆಲೂಯಾ. ನೂತನ ಹೃದಯ ಯಾವಾಗ ಕೂಡ ಇಂಟೆನ್ಷನ್ಸ್ ವಿಲ್ ಬಿ ಪ್ಯೂರ್, ಇಂಟೆನ್ಷನ್ಸ್ ವಿಲ್ ಬಿ ರೈಟ್, ಇಂಟೆನ್ಷನ್ಸ್ ವಿಲ್ ಬಿ ಅಲೈನ್ಡ್ ವಿತ್ ವರ್ಡ್ ಆಫ್ ಗಾಡ್, ಅಲೈನ್ಡ್ ವಿತ್ ದ ಇಂಟೆನ್ಷನ್ಸ್ ಆಫ್ ಗಾಡ್, ಅಲೈನ್ಡ್ ವಿತ್ ದ ಏನಂತ ಹೇಳ್ಬೋದು, ವಿಲ್ ಆಫ್ ಗಾಡ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಗಾಗಿ ನೋಡ್ರಿ, ನೂತನ ಹೃದಯದ ಒಂದು ಸೈನ್ ಏನು ಅಂತಂದ್ರೆ, ದೇ ಆಲ್ವೇಸ್ ಸೀಕ್ the kingdom of God. They always seek the things of God. They always seek the presence of God. They always seek the Holy Spirit. They always need the anointing. They always need to spend their time with God. Hallelujah. ಹಾಗಾಗಿ ಈ ಎಲ್ಲಾ ವಿಚಾರಗಳಲ್ಲಿಯೂ ಕೂಡ ನಾವು ಯಾವ್ದಾದ್ರೂ ಕಮ್ಮಿ ಮಾಡ್ಕೊಳ್ತಾ ಇದ್ರೆ, we need to say, Lord, create a pure heart. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ಡೇವಿಡ್ ಎಷ್ಟು ತಪ್ಪು ಮಾಡಿದ್ರು ಕೂಡ, ಪಾಪ ಮಾಡಿದ್ರು ಕೂಡ, ದೇವರಿಂದ ದೂರ ಹೋಗಿದ್ರು ಕೂಡ, ನಾತಾನ್ ಪ್ರವಾದಿ ಬಂದು ಆತನಿಗೆ ತನ್ನ ತಪ್ಪುಗಳನ್ನ ತಿಳಿಸಾಗಲಾಗಿದ್ರು ಕೂಡ, ದಾವೀದನು ಒಂದೇ ಪ್ರಾರ್ಥನೆ ಮಾಡ್ತಾನೆ. ಕೀರ್ತನೆಗಳು 51ನೇ ಅಧ್ಯಾಯ 10ನೇ ಒಂದು ವಚನವನ್ನ ನಾವು ಓದ್ಕೊಳ್ಳೋಣ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ, ನನ್ನನ್ನು ನೂತನಪಡಿಸು. ಆಮೆನ್, ಹಾಲೆಲೂಯಾ. ಏನಂತೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಈ ಒಂದು ಸಿಚುವೇಶನ್ ನಡೆಯುವಾಗ ಬೆತ್ಷೆಬಾ ಜೊತೆ ಒಂದು ಸಿನ್ ಅನ್ನ, ಒಂದು ಪಾಪವನ್ನ ದಾವೀದನು ಮಾಡಿರ್ತಾನೆ ಎಂಬುದಾಗಿ ನೋಡ್ಕೊಳ್ಬಹುದಾಗಿದೆ. ಮತ್ತು ಏನಂತ ಹೇಳ್ಬೋದು, ಅದನ್ನ ಮುಚ್ಚಿಟ್ಟು ದೇವರ ಪ್ರಸನ್ನತೆಯಿಂದ ದೂರ ಹೋಗುವುದಕ್ಕಾಗಿ ದಾವೀದನು ಪ್ರಯತ್ನಿಸುತ್ತಾ ಇದ್ದ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ದಾವೀದನು ಮಾಡಿದಂತ ತಪ್ಪೇನಾಗಿತ್ತು, ಬೆತ್ಷೆಬಾ ಜೊತೆ ಅವನು ಮಾಡಿ ಇಟ್ಕೊಂಡಿದ್ದಂತ ಸಂಬಂಧ ಮತ್ತು ಅವರ ಗಂಡನನ್ನ ಸಾಯಿಸಿದಂಥದ್ದು, ಇದೆಲ್ಲ ಕೂಡ ದೇವರ ದೃಷ್ಟಿಯಲ್ಲಿ ಕೆಟ್ಟದಾಗಿತ್ತು, ತಪ್ಪಾಗಿತ್ತು. ಹಾಗಾಗಿ ದೇವರು ಏನ್ ಮಾಡಿದ್ರು, ನಾತಾನ್ ಪ್ರವಾದಿಯನ್ನ ಕಳಿಸಿ ಆತನನ್ನ ಖಂಡಿಸಿದ ಕೂಡಲೇ ಅವನಿಗೆ ಗೊತ್ತಾಯ್ತು, ನನ್ನ ಮನಸ್ಸು ನೂತನವಾಗಿ ಇಲ್ಲ, ನನ್ನ ಮನಸ್ಸು ನೂತನಗೊಳಿಸಬೇಕಾಗಿದೆ, ಶುದ್ಧೀಕರಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನಪಡಿಸು. ಹಲ್ಲೆಲೂಯಾ. ಕ್ರಿಯೇಟ್ ಎ ಪ್ಯೂರ್ ಹಾರ್ಟ್ ಇನ್ ಮೀ, ಓ ಲಾರ್ಡ್. ಹಲ್ಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ರೀತಿಯಲ್ಲಿ ಸೌಲ್ ಪ್ರಾರ್ಥನೆ ಮಾಡಿದ ನಾವು ನೋಡಿಲ್ಲ, ಆದ್ರೆ ದಾವೀದ ಪ್ರಾರ್ಥನೆ ಮಾಡ್ತಿರೋದು ನೋಡ್ತಾ ಇದ್ದೇವೆ. ದೇವರು ಸೌಲನ ತೆಗೆದು ಬಿಟ್ರು. ಯಾಕೆ? ಒಂದು ಸಮಯದಲ್ಲಿ ದೇವರು ಸೌಲನಿಗೆ ಕೂಡ ನೂತನ ಹೃದಯವನ್ನ ಕೊಟ್ಟಿದ್ರು ಅಲ್ವಾ? ಹಲ್ಲೆಲೂಯಾ. ಹಾಗಾಗಿ ನಾವು ಕೂಡ ವಿಶ್ವಾಸಿಗಳಾಗಿದ್ದವರು, ನಾವು ಕೂಡ ನೂತನ ಹೃದಯವನ್ನ ಸ್ಟಾರ್ಟಿಂಗ್ ನಲ್ಲಿ ದೇವರಿಂದ ಹೊಂದಿಕೊಂಡಿರ್ತೇವೆ. ಆದ್ರೆ ನಾವು ಪಾಪಗಳಲ್ಲಿ ಇರುವಂತ ಸಮಯಗಳಲ್ಲಿ ದೇವರನ್ನ ನಾವು ಏನ್ ಮಾಡ್ತೇವಂತೆ, ವಿ ಹೈಡ್ ಫ್ರಮ್ ಗಾಡ್. Hallelujah. Saul was hiding from God. Saul never repented. Saul never came back. But David wanted to come back to the presence of God. He wants to come back to the ಏನಂತ ಹೇಳ್ಬೋದು, ಆ ಒಂದು ಕಮ್ಯುನಿಯನ್ ಜೊತೆ, ದೇವರ ಜೊತೆಗೆ ಬರ್ಬೇಕಂತ ಇದ್ದ. ಅದಕ್ಕೆ ಅವನು ಹೇಳ್ತಾನೆ, ದೇವರೇ ನನ್ನ ಕ್ಷಮಿಸು, ದೇವರೇ ನನ್ನನ್ನು ಕ್ಷಮಿಸು, ದೇವರೇ ನನ್ನಲ್ಲಿ ಹೊಸ ಹೃದಯ ಕೊಡು, ಶುದ್ಧ ಹೃದಯ ಕೊಡು. ಹಾಲೆಲೂಯಾ. 11th ವರ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತ ಒಂದು ವರ್ಸ್ ನಾವು ಓದ್ಕೊಳ್ಳೋಣ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಆಮೆನ್, ಹಾಲೆಲೂಯಾ. ದೇವರೇ, ನಿನ್ನ ಸನ್ನಿಧಿ ಇದೆ ಅಲ್ವಾ, ನಿನ್ನ ಸ್ಥಳ ಇದೆ ಅಲ್ವಾ, ಅದರಿಂದ ನನ್ನನ್ನು ತಳ್ಳಬೇಡ. ಹಾಲೆಲೂಯಾ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧ ಆತ್ಮವನ್ನು ನನ್ನಿಂದ ತೆಗೆಯಬೇಡ. ಹಾಲೆಲೂಯಾ. ದಟ್ ವಾಸ್ ಹಿಸ್ ಪ್ರೇಯರ್. ಹಾಲೆಲೂಯಾ. ಸೌಲನಿಗೆ ಕೂಡ ದೇವರಾತ್ಮನ ಮೇಲೆ ಬಂದಿರುವುದನ್ನು ನಾವು ನೋಡ್ಕೊಳ್ಬಹುದಾಗಿದೆ. ಅದೇ ಒಂದು ಅಧ್ಯಾಯದಲ್ಲಿ 1 ಸಮುವೇಲ 10ನೇ ಅಧ್ಯಾಯ 10ನೇ ಒಂದು ಕೊನೆಯ ಒಂದು ವಚನವನ್ನು ಓದ್ಕೊಳ್ಳೋಣ. ದೇವರ ಆತ್ಮವು ಅವನ ಮೇಲೆ ಬಂದದರಿಂದ ಅವನು ಪರವಶನಾಗಿ ಅವರೊಳಗೆ ಸೇರಿ ಪ್ರವಾದಿಸಿದನು. ಆಮೆನ್, ಹಾಲೆಲೂಯಾ. ಏನಂತೆ, ದೇವರ ಆತ್ಮನು ಸೌಲನ ಮೇಲೆ ಬರುವುದನ್ನು ನಾವು ನೋಡ್ಕೊಳ್ಬಹುದಾಗಿದೆ. ಹಾಲೆಲೂಯಾ. ಸೊ ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೊಳ್ಬಹುದಾಗಿದೆ, ಇಲ್ಲಿ ಶುದ್ಧ ಹೃದಯವನ್ನ ಹೇಗೆ ನಿರ್ಮಾಣ ಮಾಡ್ಕೊಳ್ಳುವುದು ನಮ್ಮಲ್ಲಿ ಅಂತಂದ್ರೆ, ಥ್ರೂ ದ ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಪವಿತ್ರ ಆತ್ಮ ನಮ್ಮ ಒಳಗಡೆ ಇರುವಾಗ ಪವಿತ್ರ ಆತ್ಮನು ನಮ್ಮನ್ನ ನೂತನ ಪಡಿಸ್ತಾನೆ.
ಪವಿತ್ರ ಆತ್ಮನು ನಮ್ಮನ್ನ ಬಲಪಡಿಸ್ತಾನೆ. ಪವಿತ್ರ ಆತ್ಮನು ನಮ್ಮ ಒಳಗಡೆ ಇರುವಂತಹ ಎಲ್ಲಾ ರೀತಿಯಾದಂತಹ ಬೇರೆ ಬೇರೆ ಸಂಗತಿಗಳನ್ನ ತೆಗೆದು ಬೇರ್ಪಡಿಸಿ ನಮ್ಮನ್ನ ದೇವರಿಗಾಗಿ ಪ್ರತಿಷ್ಠಿಸಿ ದೇವರ ಮುಂದೆ ನೀತಿವಂತರನ್ನಾಗಿ ದೇವರ ಮುಂದೆ ಯಾವುದು ದೋಷವೇ ಇಲ್ಲದೆ ರೀತಿಯಲ್ಲಿ ನಿಲ್ಲಿಸುವಂತಹವರೇ ಪವಿತ್ರ ಆತ್ಮನಾಗಿದ್ದಾರೆ. ಹಾಲೆಲೂಯಾ. ನಮ್ಮನ್ನ ಆ ತರ ದೇವರು ಮುಂದೆ ಪವಿತ್ರ ಆತ್ಮನ ಪ್ರೆಸೆಂಟ್ ಮಾಡ್ತಾರೆ. ಹಿಯರ್ ಇಟ್ ಈಸ್, ಹಿಯರ್ ಹಿ ಈಸ್, ಹಿಯರ್ ಶಿ ಈಸ್ blemish by the blood of Jesus Christ. Hallelujah. He is an advocate for us. Hallelujah. ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, Father God, through the blood of Jesus, God loves you. Hallelujah. As He loved His Son Jesus Christ, He so loves you. Hallelujah. That blood speaks for us. Hallelujah. ಆ ರಕ್ತ ನಮಗಾಗಿ ಸಾಕ್ಷಿ ಹೇಳ್ತಾ ಇದೆ. ಹಾಲೆಲೂಯ. ಆ ರಕ್ತ ನಮ್ಮ ಮೇಲೆ ಇದೆ. ಹಾಲೆಲೂಯ. ಹಾಗಾಗಿ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಕ್ಲೆನ್ಸಸ್ ಯು ಅಂಡ್ ಇಟ್ ಕ್ರಿಯೇಟ್ಸ್ ಎ ನ್ಯೂ ಹಾರ್ಟ್ ಇನ್ ಯು. ಹಾಲೆಲೂಯ. ಹಾಗಾಗಿ ಈಗ ಒಂದು ಸಮಯದಲ್ಲಿ ನಾವು ಈ ವಾಕ್ಯದಲ್ಲಿ ನಾವು ಭಾಗದಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ, ಒಂದು ಶುದ್ಧ ಹೃದಯ ಎಲ್ಲಾ ಕ್ರೈಸ್ತರ ಒಳಗಡೆ ಯಾವಾಗಲೂ ಕೂಡ ಇರಬೇಕು. ಯಾವಾಗ ಈ ಲೋಕದ ವಿಚಾರಗಳಲ್ಲಿ ಮುಳುಗಿ ಹೋಗ್ತೇವೆ, ಕಳೆದು ಹೋಗ್ತೇವೆ, ಆ ಒಂದು ಸಮಯದಲ್ಲಿಯೇ ಯು ನೀಡ್ ಟು ಕರೆಕ್ಟ್ ಯುವರ್ ಸೆಲ್ಫ್, ಬಿಕಾಸ್ ಗಾಡ್ ಈಸ್ ಸ್ಪೀಕಿಂಗ್ ಟು ಯು ಥ್ರೂ ಹಿಸ್ ಸ್ಪಿರಿಟ್ ದಟ್ ಯು ವಾಂಟ್ಸ್ ಟು ಬಿ ಕರೆಕ್ಟೆಡ್. Hallelujah. Because you need more of the Holy Spirit. Hallelujah. Less of the world, more of the Holy Spirit. Hallelujah. ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಕಡೆ ಫ್ಲೆಶ್ ವಾರ್ ಮಾಡುತ್ತೆ, ಈ ಕಡೆ ಸ್ಪಿರಿಟ್ ವಾರ್ ಮಾಡುತ್ತೆ. ಬಟ್ ಸೆಂಟ್ರಲ್ ನಿಂತಿರುವಂತವ್ರು ನಾವು ಏನ್ ಮಾಡ್ತೇವೆ ಅಂತ, ಯಾವ ಕಡೆ ನಾವು ಕಿವಿ ಕೊಡ್ತೇವೋ ಅದನ್ನ ನಾವು ಗೆಲ್ಲಿಸ್ತೇವೆ ಅಂತ. ಹಾಲೆಲೂಯ. ಪವಿತ್ರ ಆತ್ಮನನ್ನ ಗೆಲ್ಲಿಸುವುದು, ಸೋಲಿಸುವಂಥದ್ದು, ಈ ಒಂದು ಶಾರೀರಿಕವಾದಂತಹ ವಿಚಾರಗಳನ್ನ, ಲೌಕಿಕವಾದಂಥ ವಿಚಾರಗಳು ಗೆಲ್ಲಿಸುವುದು, ಸೋಲಿಸುವುದು ನಮ್ಮ ಕೈಯಲ್ಲಿದೆ. ನಾವು ಯಾವ ಕಡೆ ನಾವು ಹೋಗ್ತೇವೋ ಅವರು ಗೆಲ್ತಾರೆ. ಆದ್ರೆ ಪವಿತ್ರ ಆತ್ಮನಿಗೆ ಕಿವಿಗೊಡುವಾಗ ಯು ಆರ್ ಗೋಯಿಂಗ್ ಟು ರಿಸೀವ್ ಅ ನ್ಯೂ ಹಾರ್ಟ್. ಹಾಲೆಲೂಯಾ. ಹಾಗಾಗಿ ದಾವೀದನಿಗೆ ಎಲ್ಲಾ ತರ ಒಂದು ಆಪ್ಷನ್ಸ್ ಇತ್ತು, ಎಲ್ಲಾ ತರ ಅವನು ರಾಜನಾಗಿದ್ದ, ಅವನು ಅನ್ಕೊಳ್ಬಹುದಾಗಿತ್ತು, ನಾನ್ ರಾಜ ಆಗಿದ್ದೀನಿ, ನನ್ನ ಜೀವನ ಚೆನ್ನಾಗಿರುತ್ತೆ, ನನ್ಗೆ ಇನ್ ಮೇಲಿಂದ ದೇವ್ರು ಬೇಡ, ಮೇಲಿಂದ ನಾನು ಚೆನ್ನಾಗಿರ್ತೇನೆ ಅಂತ ಅವನು ಹೇಳಿಲ್ಲ. He went and quickly repented his sins and said, Lord, do not take me away from your spirit, Lord. Do not take me your spirit from me, Lord. ನನ್ನಿಂದ ನಿನ್ನ ಆತ್ಮನ್ನ ತೆಗಿಬೇಡ, ಪ್ಲೀಸ್ ಲಾರ್ಡ್. Hallelujah. God heard it. Hallelujah. God knew it. ದೇವರಿಗೆ ಗೊತ್ತಿತ್ತು, ದಾವಿದ ನೀನ್ ಏನೇ ಮಾಡಿದ್ರು ಕೂಡ ಐ ನೋ ಅಬೌಟ್ ಯು ಡೇವಿಡ್. Hallelujah. ಅದಕ್ಕೆ ಮೊದಲೇ ಹೇಳ್ಬಿಟ್ರು, ನನ್ನ ಹೃದಯ ಹತ್ರ ಇದ್ದಾನೆ ಇವನು. ಹಾಲೆಲೂಯ. ಏನೇ ಆದ್ರೂ ಮತ್ತೆ ಹೃದಯ ಹತ್ರ ಬರ್ತಾನೆ ಅಂತ. ಹಾಲೆಲೂಯ. ಈ ಒಂದು ದಿನ ವಿಶೇಷವಾಗಿ ವಾಕ್ಯ ಕೇಳುವಾಗ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಯಾವಾಗ ಒಂದು ಹೃದಯ, ನಮ್ಮ ಒಂದು ಹೃದಯ ನ್ಯೂ ಆಗಿರ್ತದೆ, ಪರಿಶುದ್ಧವಾಗಿರ್ತದೆ, ನೂತನವಾಗಿದ್ದ ಹೃದಯ ನಮ್ಮ ಒಳಗಡೆ ಇರ್ತದೆ, ಆ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, God's will get accomplished in your life. ದೇವರ ಚಿತ್ತಗಳು ನಿಮ್ಮ ಜೀವಿತಗಳು ನೆರವೇರ್ತದೆ, ದೇವರ ಉದ್ದೇಶಗಳು ನೆರವೇರ್ತದೆ, ದೇವರ ಎಲ್ಲಾ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಒಳ್ಳೆ ಒಳ್ಳೆ ಉದ್ದೇಶಗಳು ನೆರವೇರುವುದಕ್ಕೆ ನೀವು ಅವಕಾಶ ಕೊಡ್ತಾ ಇದ್ರೆ ದೇವರಿಂದ ನೂತನ ಹೃದಯವನ್ನ ಹೊಂದಿಕೊಂಡ ಮೇಲೆ. ಹಾಲೆಲೂಯ. ಆ ದೇವರಿಂದ ಹೊಂದಿದಂತ ನೂತನ ಹೃದಯ ಎಲ್ಲವರಿಗೂ ಕೂಡ ಒಂದು ಆಶೀರ್ವಾದದಾಯಕವಾಗಿದೆ. ಹಾಲೆಲೂಯ. ಇವತ್ತು ಇಲ್ಲ ನಾಳೆ ನಿನ್ನ ಮುಖಾಂತರವಾಗಿ ಅವರ ಕುಟುಂಬ ಆಶೀರ್ವಾದ ಹೊಂದಿಕೊಳ್ತದೆ, ರಕ್ಷಣೆ ಹೊಂದಿಕೊಳ್ತದೆ. ಅವ್ರು ನಿನ್ನ ಮುಖಾಂತರವಾಗಿ ಅವ್ರಿಗೆ ಅನೇಕ ಒಂದು ಬಿಡುಗಡೆಗಳು, ಸ್ವಸ್ಥತೆಗಳು, ಅನೇಕ ಒಂದು ಕಾರ್ಯಗಳು ಅವರ ಜೀವಿತಗಳಲ್ಲಿ ನಡೀತದೆ. ಹಾಲೆಲೂಯ. ಹಾಗಾಗಿ ಈ ಒಂದು ಸಮಯದಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ, ದೇವರ ಚಿತ್ತ ಏನು ಅಂತಂದ್ರೆ, ನಮ್ಮ ಒಳಗಡೆ ದೇವರು ಹೊಸ ಹೃದಯವನ್ನ ಕೊಡುವಾಗ ನಮಗೆ ಬೇರೆ ಹಳೆಯ ಸಂಗತಿಗಳು ನಮ್ಮ ಜೀವಿತದಿಂದ ಹೊರಟು ಹೋಗ್ತದೆ. ಹಾಲೆಲೂಯ. ಏನಂತೆ, ನಮ್ಮ ಜೀವಿತದಿಂದ ಹಳೆ ಸಂಗತಿಗಳು ಹೊರಟು ಹೋಗುವಾಗ ನಾವು ಯು ಆರ್ ಎ ನ್ಯೂ ಕ್ರಿಯೇಷನ್ ಅಂತ. ಹಾಲೆಲೂಯ. ಹಾಲೆಲೂಯ. ಆಲ್ವೇಸ್ ಗಾಡ್ ಲವ್ಸ್ ವಿಚ್ ರಿಪೆಂಟ್ಸ್ ಅಂತ. ಹಾಲೆಲೂಯ. ಯಾರು ಪಶ್ಚಾತ್ತಾಪದಿಂದ ಬಂದಿದ್ದಾರೋ ಅವ್ರನ್ನ ದೇವರು ಪ್ರೀತಿ ಮಾಡ್ತಾರೆ. ಅವ್ರಿಗೆ ಬಹಳವಾದಂತ ಕೃಪೆಯನ್ನ, ಎರಡರಷ್ಟು ಏನಂತ ರಕ್ಷಣೆಯ ಕೃಪೆಯನ್ನ ದೇವರು ತೋರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ನೋಡ್ರಿ, ಆ ನ್ಯೂ ಹಾರ್ಟ್ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಹ್ಯಾಸ್ ಬಿನ್ ಪಾಸ್ಡ್ ಅವೇ. ಹಾಲೆಲೂಯ. ಇನ್ಮೇಲೆ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಅಲ್ಲ, ಥಿಂಗ್ಸ್ ಆಫ್ ಗಾಡ್ ಅಲೋನ್. ಹಾಲೆಲೂಯ. ಹಾಗಾಗಿ ಒಂದು ಸಮಯದಲ್ಲಿ ವಾಕ್ಯ ಕೇಳಿರುವಾಗ, when God creates a pure heart in you, you will be a mighty weapon of God. You will be a treasure for God. You will be very precious to God. Hallelujah. And you will be renewed, and
ಆ ಒಂದು ಮುಖಾಂತರವಾಗಿ ದೇವರು ನಿಮ್ಮನ್ನ ಬಹಳವಾಗಿ ಯೂಸ್ ಮಾಡ್ಲಿಕ್ಕೆ ಇರ್ತಾರೆ. ಹಲ್ಲೆಲೂಯಾ. ದೇವರು ಯಾಕೆ ಈ ವಾಕ್ಯವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ನಾವು ಟ್ರಾನ್ಸ್ಫಾರ್ಮ್ ಆಗುವಾಗ ನಮ್ಮಿಂದ ಆಶೀರ್ವಾದ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಹಲ್ಲೆಲೂಯಾ. ನಾವು ಟ್ರಾನ್ಸ್ಫಾರ್ಮ್ ಆಗುವಾಗ ನಮ್ಮಿಂದ ಆಶೀರ್ವಾದ ಟ್ರಾನ್ಸ್ಫರ್ ಆಗ್ತದೆ ಬೇರೆಯೊಬ್ಬರಿಗೆ. ಹಲ್ಲೆಲೂಯಾ. That is what God is looking to you. If you are blocking the way, God wants to make another way. Hallelujah. Saul was blocking the way. The blessings of the people of Israel, Saul was blocking the way. God chose David to transfer the blessings. Hallelujah. ಹಾಗಾಗಿ ಒಂದು ದಿನ ನಾವು ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳುವಾಗ ಹೇಗೆ ನಾವು ಶುದ್ಧ ಹೃದಯವನ್ನ ನಿರ್ಮಿಸುವುದು ಅಂತಂದ್ರೆ, ಒಂದೇ ಒಂದು ಮಾತು, ರಿನ್ಯೂ ಯುವರ್ ಸೆಲ್ಫ್ ಆಲ್ ದ ಟೈಮ್ ವಿತ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಪವಿತ್ರಾತ್ಮನೊಂದಿಗೆ ನಿಮ್ಮನ್ನ ನೀವು ಯಾವಾಗಲೂ ಕೂಡ ಶುದ್ಧೀಕರಿಸಿಕೊಳ್ತಾ ಇರ್ರಿ. ಓನ್ಲಿ ಥ್ರೂ ದ ಹೋಲಿ ಸ್ಪಿರಿಟ್ ಯು ಕ್ಯಾನ್ ರಿನ್ಯೂ ಯುವರ್ ಹಾರ್ಟ್. ಹಲ್ಲೆಲೂಯಾ. ದ ವರ್ಡ್ ಆಫ್ ಗಾಡ್, ಎಲ್ಲ ಪ್ರತಿಯೊಂದು ವಾಕ್ಯ ದೈವ ಪ್ರೇರಿತವಾಗಿರುವಂತದ್ದು. ಆ ದೈವ ಪ್ರೇರಿತವಾಗಿರುವಂತಹ ವಾಕ್ಯದ ಮುಖಾಂತರವಾಗಿ ಪವಿತ್ರ ಆತ್ಮನೇ ಒಳಗಡೆ ಇದ್ದು ದಾವೀದನಿಗೆ ಹೇಳ್ತಾ ಇದ್ದಾರೆ, ನನ್ನಿಂದ ಪವಿತ್ರ ಆತ್ಮನನ್ನ ತೆಗಿ. ಹಲ್ಲೆಲೂಯಾ. Before David speaks, it was the will of God to make him to speak that do not remove your spirit from me, Lord. God said, yes, David, that is what I was looking for you. I will not remove my spirit, but I want to give you a new heart. That is what David prayed. I want to give you a new heart. Pray for a new heart. David prayed, Lord, give me a new heart. God gave it. Hallelujah. Before you pray for something which is spiritual, God wants to give you. Hallelujah. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ದೇವರ ಪ್ರತಿಯೊಂದೊಂದು ವಾಕ್ಯಗಳು ದೇವರ ಪ್ರೇರಿತರಾಗಿ ಬರೆದಿರುವಂತದ್ದು. ದಾವೀದ ಹೇಳುವುದಕ್ಕಿಂತ ಮುಂಚೆ, ಬರೆಯುವುದಕ್ಕಿಂತ ಮುಂಚೆ ದೇವರವರಿಗೆ ಆಲೋಚನೆಯನ್ನ ಕೊಡ್ತಾ ಇದ್ದಾರೆ. ದೇವರ ಪ್ರೇರಿತದಿಂದಾನೇ ಅವನ ಮಾತನ್ನ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಕೀರ್ತನೆಯನ್ನ ಬರೀತಾ ಇದ್ದಾನೆ ದಾವೀದ. ಹಲ್ಲೆಲೂಯಾ. ಅದಕ್ಕೆ ದಾವೀದ ಹೇಳ್ತಾರೆ ಕೀರ್ತನೆ 139ನೇ ಅಧ್ಯಾಯದಲ್ಲಿ, ದೇವರೇ, ನಾನು ಎದ್ದೇಳುವುದು, ಕೂತಿಕೊಳ್ಳುವುದು, ನಾನು ನಡೆಯುವುದು, ನನ್ನ ಬಾಯಿಂದ ಆಡುವಂತ ಪ್ರತಿಯೊಂದು ಮಾತು ಅದು ನನ್ನ ನಾಲಿಗೆ ಮೇಲೆ ಬರುವುದಕ್ಕಿಂತ ಮುಂಚೆ ನಿನಗೆ ತಿಳಿದಿದೆ ದೇವರೇ. ದೇವರೇ, ನಾನು ನಿನ್ನ ತಾಯಿಯ ಗರ್ಭದಲ್ಲಿ ಇನ್ನ ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳನ್ನು ನನ್ನನ್ನು ನೋಡಿತು. ನನ್ನ ಪ್ರಥಮ ದಿನ ಶುರುವಾಗುವುದಕ್ಕಿಂತ ಮುಂಚೆ ಎಲ್ಲಾ ದಿವಸಗಳು ನಿನ್ನ ಪುಸ್ತಕದಲ್ಲಿ ಬರೆದಿದೆ ಎಲ್ಲ. ಹಲ್ಲೆಲೂಯಾ. ಹೆಂಗೆ ದೇವರು ಬರೆದ್ರು? God has a plan for you. God has something precious for you. Hallelujah. Jeremiah chapter 29 verse 11 ಅಲ್ಲಿ ಹೇಳ್ತಾರೆ, I have a plans for you. Plans to prosper you, not to harm you. Hallelujah. ಇನ್ನ ಒಂದು ವಿಚಾರದಲ್ಲಿ ಮಾಡಿಕೊಂಡಿರುವಂತಹ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅದು ಹಿತಕರವಾದಂತ ಆಲೋಚನೆಗಳೇ, ಅಹಿತಕರವಾದಂಥದ್ದು ಅಲ್ಲ. Hallelujah. ಯಾವಾಗ ನಮ್ಮಲ್ಲಿ ದೇವರು ನೂತನ ಹೃದಯವನ್ನ ಕೊಡ್ತಾರೆ, God is changing every directions of your life and aligning to him. Hallelujah. ಅದಕ್ಕೆ ಒಂದು ಸಮಯದಲ್ಲಿ ದೇವರ ವಾಕ್ಯ ಅರ್ಥ ಮಾಡ್ಕೊಳ್ಳೋಣ. ನಾವು ಯಾವಾಗಲೂ ಕೂಡ ಪ್ರತಿ ವಾರ, ಪ್ರತಿ ದಿನ, ಪ್ರತಿ ಸಮಯಗಳಲ್ಲಿ ನಾವು ರಿನ್ಯೂ ಆಗ್ತಾ ಇರ್ಬೇಕಂತ. Hallelujah. Receive the fire of the baptism of the Holy Spirit. Hallelujah. The fire itself will burn all the things of this world and make it to dust, to ashes. And everything that has been gone away, it is going to purify as a gold refined, and it will make it a new for you. Hallelujah. ನಿನ್ನನ್ನು ಶುದ್ಧೀಕರಿಸುತ್ತದೆ ಪವಿತ್ರ ಆತ್ಮನ ಬೆಂಕಿ. Hallelujah. ಜಾನ್ ದ ಬ್ಯಾಪ್ಟಿಸ್ಟ್ ಏನ್ ಹೇಳ್ತಾರೆ? ಸ್ನಾನಿಕನಾದ ಯೋಹಾನ, ನಾನಾದರೂ ನಿಮಗೆ ನೀರಿನ ದೀಕ್ಷಾ ಸ್ನಾನ ಮಾಡಿಸ್ತೇನೆ, ನನ್ನ ಹಿಂದೆ ಬರುವವರು ನಿಮಗೆ ಪವಿತ್ರ ಆತ್ಮನಿಂದಲೋ ಬೆಂಕಿಯಿಂದಲೋ ದೀಕ್ಷಾ ಸ್ನಾನ ಮಾಡಿಸ್ತಾರೆ. ಹಾಲೆಲೂಯಾ. ಸ್ನಾನಿಕನಾದ ಯೋಹಾನ ಹಿಂದೆ ಯಾರು ಬಂದಿದ್ರು? ಯೇಸು ಸ್ವಾಮಿ ಬಂದ್ರು. ಸ್ನಾನಿಕನಾದ ಯೋಹಾನ ನೀರಿನಿಂದ ಮಾತ್ರ ದೀಕ್ಷಾ ಸ್ನಾನ ಮಾಡಿಸಿದ್ರು, ಆದ್ರೆ ಯೇಸು ಸ್ವಾಮಿ ಪವಿತ್ರ ಆತ್ಮದಿಂದಲೂ ಅಗ್ನಿಯಿಂದಲೂ ನಮ್ಗೆ ದೀಕ್ಷಾ ಸ್ನಾನ ಮಾಡಿಸ್ತಾರೆ. ಹಾಲೆಲೂಯಾ. ಆ ಅಗ್ನಿ ನಮ್ಮನ್ನ ನೂತನವಾಗಿ ಮಾರ್ಪಡಿಸ್ತದೆ. ಹಾಲೆಲೂಯಾ. ಯಾವಾಗ ನಾವು ನೂತನವಾಗಿ ನಾವು ಜೀವಿಸ್ತೇವೆ, ಅವಾಗ ಏನಂತೆ, ಗಾಡ್ ಲವ್ಸ್ ಅಸ್. ಹಾಲೆಲೂಯಾ. ಈ ಲೋಕದ ಸಂಗತಿಗಳು, ಎಲ್ಲಾ ವಿಚಾರಗಳು
ಗತಿಸಿ ಹೋಗುವಂಥದ್ದಾಗಿದೆ. ಆದರೆ ದೇವರ ಹಿಂದೆ ನಡೆಯುವಂಥವರು, ದೇವರನ್ನು ಆಶ್ರಯಿಸಿಕೊಂಡು ನಡೆಯುವಂಥವರು, ನೂತನ ಸ್ವಭಾವವನ್ನು ಹೊಂದಿಕೊಂಡು ಎಂತಹ ಕಷ್ಟ ಬಂದರೂ ದೇವರಿಗಾಗಿ ಜೀವಿಸಿ ಜಯಿಸಿ ತೋರಿಸುವಂಥವರಾಗಿದ್ದಾರೆ. ಹಾಲೆಲೂಯ. ಕಷ್ಟಗಳಲ್ಲಿ ಯಾಕೆ ಗುಣಗ್ತೀರಾ ಅಂತಂದ್ರೆ ನಿಮ್ಮ ಹೃದಯ ಇನ್ನ ನೂತನ ಹೊಂದಿಲ್ಲ. ಹಾಲೆಲೂಯ. ಕಷ್ಟಗಳಲ್ಲಿ ಯಾಕೆ ಸೋತು ಹೋಗ್ತೀರಾ ಅಂತಂದ್ರೆ ನಿಮ್ಮ ಹೃದಯ ಇನ್ನ ನೂತನ ಹೊಂದಿಲ್ಲ. ಹಾಲೆಲೂಯ. ಯಾರ ಹೃದಯ ನೂತನ ಹೊಂದಿದೆ ಅವರು ಕಷ್ಟಗಳಲ್ಲಿ ಕೂಡ ದೇವರನ್ನ ಸ್ತೋತ್ರ ಸಲ್ಲಿಸುವಂತವರಾಗಿದ್ದಾರೆ. ನಾವು ಎಕ್ಸಾಂಪಲ್ ಬೆಳಿಗ್ಗೆ ನೋಡ್ಕೊಂಡ್ರಿ ಪ್ರೇಸ್ ಅಲ್ಲಿ ಏನಂತೆ, ಪಾಲ್ ಮತ್ತೆ ಸಿಲಾಸ್ ಈವನ್ ಇನ್ ದ ಪ್ರಿಸನ್ ದೇ ವರ್ ವರ್ಷಿಪಿಂಗ್ ಗಾಡ್, ದೇ ವರ್ ಪ್ರೈಸಿಂಗ್ ಗಾಡ್. ಅದಕ್ಕೆ ದೊಡ್ಡ ಭೂಕಂಪವೇ ಆಗೋಯ್ತು. ಹಾಲೆಲೂಯ. ಯಾಕಾಗಿರ್ಬೋದು ಭೂಕಂಪ? ಹಾಲೆಲೂಯ. ಹಾಲೆಲೂಯ. Even in the midst of pain, they're celebrating Christ. ವಾವ್, ಕ್ರೈಸ್ಟ್, ಓ ನಮಗೋಸ್ಕರ ಪ್ರಾಣ ಕೊಟ್ರು, ನಮಗೋಸ್ಕರ ಶಿಲುಬೆ ಮೇಲೆ ರಕ್ತ ಕೊಟ್ರು, ದೇವರಿಗೆ ಸ್ತೋತ್ರ ಮಾಡೋಣ, ನಾವು ಎಷ್ಟು ಒಳ್ಳೆಯವರು ನಮ್ಮ ದೇವರು. ಅಯ್ಯೋ ನೋವಿದೆ ಅಪ್ಪ, ನೋವಿಗಾದ್ರೂ ಸ್ವಲ್ಪ ಕಷ್ಟಪಡು. ನೋವೇನಿಲ್ಲ, ಅದು ಪರವಾಗಿಲ್ಲ, ಎಟರ್ನಲ್ ಡೆತ್ ಇಂದ ಕಾಪಾಡಿದ್ದಾರೆ, ನನಗೆ ಸ್ಯಾಲ್ವೇಷನ್ ಕೊಟ್ಟಿದ್ದಾರೆ. ಕಮಾನ್ ಸಿಲಾಸ್, ಕಮಾನ್ ಪಾಲ್, ಲೆಟ್ ಅಸ್ ಪ್ರೇ, ಲೆಟ್ ಅಸ್ ವರ್ಷಿಪ್, ಲೆಟ್ ಅಸ್ ಪ್ರೈಸ್. ಪ್ರೈಸ್ ಮಾಡ್ತಾ ಇದ್ದಾರೆ. ಅರ್ಥ ಕೂಡ ನೋಡ್ತಾ ಇದ್ದಾರೆ. ಈವನ್ ಇನ್ ದ ಜೈಲ್, ಇಷ್ಟು ವರ್ಷದಿಂದ ಇಲ್ಲಿ ಜೈಲಿದೆ, ಇಲ್ಲಿ ಒಬ್ರು ಪ್ರೈಸ್ ಮಾಡಿಲ್ಲ. ಇಷ್ಟು ವರ್ಷದಿಂದ ನಾನು ಎಷ್ಟೋ ಜನರನ್ನ ನೋಡಿದ್ದೀನಿ, ಅರ್ಥ ಕೂಡ ನೋಡ್ತಾ ಇದೆ. ಕಮಾನ್ ಲೆಟ್ ಅಸ್ ಪ್ರೈಸ್. ಭೂಕಂಪ ಉಂಟಾಯ್ತು. ಹಾಲೆಲೂಯ, ಹಾಲೆಲೂಯ. ಭೂಕಂಪ ಹಂಗೆ ಉಂಟಾಗಿದ್ದು. ಹಾಲೆಲೂಯ. ವೆನ್ ಯು ಪ್ರೈಸ್, ದ ಎನ್ವೈರನ್ಮೆಂಟ್ ಪ್ರೈಸಸ್ ವಿತ್ ಯು ಅಂತ. ಹಾಲೆಲೂಯ. ಇಡೀ ಪ್ರಕೃತಿ ಲವಲವಿಕೆಯಿಂದ ಕಾಯ್ತಾ ಇದೆ ಯಾವಾಗ ಮನುಷ್ಯ ಕುಮಾರರು ಪ್ರತ್ಯಕ್ಷರಾಗ್ತಾರೆ ಅಂತ. ಹಾಲೆಲೂಯ, ಹಾಲೆಲೂಯ. ರೋಮಪುರದೇವ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ ವಾಕ್ಯ ಹೇಳ್ತದೆ, ಪ್ರಕೃತಿ ಕಾಯ್ತಾ ಇದೆ ಅಂತ. ಏನಕ್ಕಾಗಿ? ಮನುಷ್ಯ ಕುಮಾರ ಯಾವಾಗ ಪ್ರತ್ಯಕ್ಷ ಆಗುತ್ತೆ? ಮನುಷ್ಯ ಕುಮಾರರು ಯಾರು? ನಾವೇ. ಕ್ರಿಸ್ತನನ್ನ ನಂಬಿಯುವಂಥವ್ರು, ದೇವರ ಆತ್ಮದಿಂದ ನಡೆಯುವಂಥವ್ರು, ಇವ್ರು ಎಲ್ಲರೂ ಕೂಡ ನಡೆಯುವಾಗಲೇ ಈ ಭೂಮಿಗೆ ಇರುವಂತ ಶಾಪ ರಿಮೂವ್ ಆಗ್ತದೆ. ಈ ಭೂಮಿಗೆ ಕೂಡ ಶಾಪ ಬಂದಿದೆ. ಅದಕ್ಕೆ ದೇವರೇನ್ ಹೇಳ್ತಾರೆ, ನಿನಗೂ ಭೂಮಿಗೂ ಶಾಪ ಬಂತು. ಹಾಲೆಲೂಯ. ಅದಕ್ಕೆ ಯಾವಾಗ ಸಾಲ್ ಸಿಲಾಸ್ ಪ್ರೈಸ್ ಮಾಡ್ತಾ ಇದ್ರು, ಭೂಮಿ ಕೂಡ ಪ್ರೈಸ್ ಮಾಡಿದ್ದಕ್ಕೆ ಭೂಕಂಪ ಉಂಟಾಗಿದೆ. ಯಾಕೆ? ಏನಾಯ್ತಂತೆ? ಕಥೆಗಳು ಓಪನ್ ಆಯ್ತು. ಭೂಮಿ ನೋಡಿ, ದೇವರೇ ಪ್ರೈಸ್ ಮಾಡಲ್ಲ, ಮಾಡೋ. ಪ್ರೈಸ್ ಮಾಡಿದ ತಕ್ಷಣ ಓಪನ್ ಆಯ್ತು. ದಟ್ ವಾಸ್ ವಿಲ್ ಆಫ್ ಗಾಡ್ ಟು ಪ್ರೈಸ್. ಹಾಲೆಲೂಯ. ಅದಕ್ಕೆ ಜೀಸಸ್ ಹೇಳ್ತಾರೆ ಏನಂತೆ, ಒಂದು ಯೇಸು ಸ್ವಾಮಿ ಕತ್ತೆಯ ಮೇಲೆ ಏನಂತೆ, ಗರಿಗಳ ಹಬ್ಬದ ದಿನ ಬರುವಾಗ ನಿಮ್ಮ ಒಂದು ಶಿಷ್ಯಂದಿರಿಗೆ ಸುಮ್ಮನೆ ಇರು ಅಂದ್ರೆ, ನಾನ್ ಸುಮ್ಮನೆ ಇರೋದ್ರೆ ಇಲ್ಲಿರುವಂತ ಕಲ್ಗಳು ಪ್ರೈಸ್ ಮಾಡ್ತದೆ. ಹಾಲೆಲೂಯ. God knows the environment, all the living beings will praise him ಅಂತ. ಹಾಲೆಲೂಯ, ಹಾಲೆಲೂಯ. ಹಾಗಾಗಿ ವಾಕ್ಯವನ್ನು ನಾವು ಕೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವಾಗ ನಮ್ಮಲ್ಲಿ ನೂತನ ಹೃದಯ ಇದೆ, that is a heart of God. That is what God likes. That is what God sees. God does not see the outer appearance, but God sees the heart. Hallelujah. Men sees the outer appearances. Every people see the outer appearances. Every people see the, ಏನಂತ ಹೇಳ್ಬೋದು, ಅವರ ಒಂದು ವ್ಯಾಲ್ಯೂ ನೋಡ್ತಾರೆ, ಅವ್ರಿಗೆ ಎಷ್ಟು ದುಡ್ಡಿದೆ ಅಂತ ನೋಡ್ತಾರೆ, ಅವರ ಒಂದು ಸ್ಟೇಟಸ್ ನೋಡ್ತಾರೆ, ಎಲ್ಲ ನೋಡ್ತಾರೆ, ಕಣ್ಣಲ್ಲಿ ಸ್ಕ್ಯಾನ್ ಮಾಡ್ತಾರೆ. ದೇವರು ಹೃದಯವನ್ನು ಸ್ಕ್ಯಾನ್. ಹಾಲೆಲೂಯ, ಹಾಲೆಲೂಯ. ನತಾನಿಯಲ್ನ ದೇವರು ನೋಡುವಾಗ, ಓ ನಿನ್ನಲ್ಲಿ ಯಾವುದು ದೋಷವಿಲ್ಲ ಅಲ್ಲ, ನೀನ್ ಪರ್ಫೆಕ್ಟ್ ಆಗಿದೆ ನತಾನಿಯಲ್ ಅಂತ ಹೇಳ್ತಾರಂತೆ ದೇವರು. ಯಾರಿಗೆ? ನತಾನಿಯಲ್ ಅವರ ಸೇವಕನ, ಅವರ ಶಿಷ್ಯನನ್ನ ನೋಡುವಾಗ. ಹಾಲೆಲೂಯ. ನಮ್ಗೆ ಯಾರಿಗಾದ್ರೂ ಆ ರೀತಿಯಲ್ಲಿ ದೇವರು ಹೇಳುವಂತ ನಾವು ಪರಿಸ್ಥಿತಿಯಲ್ಲಿ ಇದೀರಾ ಅಂತ ನಾವು ಯೋಚನೆ ಮಾಡಬೇಕು. ಹಾಲೆಲೂಯ. ಅಪೊಸ್ತಲ ಪೌಲ್ ಈ ರೀತಿಯಲ್ಲಿ ಹೇಳ್ತಾರೆ, ನಾನು ಧರ್ಮಶಾಸ್ತ್ರದಲ್ಲಿ ಕೂಡ ಏನಾಗಿದ್ದೇನಂತೆ, ನಾನು ಯಾವುದೇ ದೋಷ ಇಲ್ಲ ನನ್ನಲ್ಲಿ, ಅದರಲ್ಲಿ ಕೂಡ ನಾನು ಕರೆಕ್ಟ್ ಆಗಿ ನಡ್ಕೊಂಡಿದ್ದೇನೆ ಅಂತ ಹೇಳಿ. ಹಾಲೆಲೂಯ. ಈ ಒಂದು ಸಮಯದಲ್ಲಿ ನಮಗೆ ದೇವರು ನೂತನ ಹೃದಯದ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ನೀಡ್ ಆಫ್ ನ್ಯೂ ಹಾರ್ಟ್ ಫಾರ್ ಎವ್ರಿ ಕ್ರಿಶ್ಚಿಯನ್. ಹಾಲೆಲೂಯ. Every day you need to pray in the Holy Spirit. Every day you need to read the Word of God with the Holy Spirit. ಆತರ ಜೊತೆಗೆ ಓದ್ರಿ, ಡೀಪರ್ ರೆವಲ್ಯೂಷನ್ಸ್ ಅರ್ಥ ಆಗ್ತದೆ. ನೀವೇ ಅರ್ಜೆಂಟ್ ಆಗಿ ಓದಿ ಮುಗಿಸ್ಬಿಡುವಂಥದ್ದಲ್ಲ. ಆತರ ಜೊತೆ ಓದಿದ್ರೆ ಡೀಪರ್ ರೆವಲ್ಯೂಷನ್ಸ್ ಅರ್ಥ ಆಗ್ತದೆ. ಅದು ನಾವೇನ್ ಮಾಡ್ಬೇಕು, ಹೋಲಿ ಸ್ಪಿರಿಟ್ ಜೊತೆ ಪ್ರೇಯರ್ ಮಾಡಿದ್ರೆ ವಿಲ್ ಆಫ್ ಗಾಡ್ ನಾವು ಪ್ರೇಯರ್ ಮಾಡ್ತೇವೆ. ವಾಕ್ ವಿತ್ ದ ಹೋಲಿ ಸ್ಪಿರಿಟ್. ಅದೇ ದೇವರ ಆತ್ಮ ಹೇಳುವಂಥದ್ದು, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳಲ್ಪಡ್ತಾರೋ ಅವ್ರು ದೇವರ ಮಕ್ಕಳಾಗಿದ್ದಾರೆ. ನಾವು ಹೇಗೆ ನಡಿಬೇಕಂತೆ? ಪವಿತ್ರ ಆತ್ಮನಿಂದ ನಾವು ನಡಿಬೇಕು. ನಾವು ಯಾವಾಗ ಪವಿತ್ರ ಆತ್ಮನಿಂದ ನಾವು ನಡಿತೇವೆ, ನಾವು ದೇವರ ಮಕ್ಕಳಾಗಿರ್ತೇವೆ. ಹಾಲೆಲೂಯ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಾವು ದೇವರು ನಮ್ಮನ್ನು ಆರಿಸಿಕೊಂಡಾಗ, ನಾವು ದೇವರ ಆತ್ಮನನ್ನ ನಾವು ಹೊಂದಿರುವಾಗ ನಾವು ಮಾಡುವಂತ ಎಲ್ಲ ಕೆಲಸಗಳು ದೇವರ ಒಂದು ಚಿತ್ತದಲ್ಲಿ ಇರ್ತದೆ. ಹಾಲೆಲೂಯ. ಅದಕ್ಕೆ ಸ್ವಾಮಿ ಮತ್ತೆ 5:8 ಹೇಳ್ತಾರೆ, ನಿರ್ಮಲ ಚಿತ್ತರು ಧನ್ಯರು, ಅವರು
ದೇವರನ್ನು ನೋಡುವರು. Hallelujah. Blessed are the pure in heart, for they shall see God. Why the pure heart will see the God? ಯಾಕೆ ನಿರ್ಮಲ ಚಿತ್ತರ ದೇವರನ್ನ ನೋಡಬೇಕು? Why God did not say righteous will see the God? Why God did not say that holy people will see the God? But exactly He's pointing out to the heart and telling pure in heart shall see the God. Hallelujah. When you are pure in the heart, you do not boast when you see the God. You say, Lord, I'm not worthy, Lord. You don't go to people and say, oh, I've seen God, I've seen God. Because your heart is pure. You don't say that, I've seen God. You tell them, God gave me that opportunity. Hallelujah. That is what pure heart is. Hallelujah. Pure heart will never boast. Hallelujah. No matter ಮೋಶೆ ಎಷ್ಟು ಸತಿ ದೇವರ ಬಳಿ ಹೋಗಿ ಮಾತಾಡಿ ಬಂದ್ರು ಕೂಡ he never boasted. He just told what God said. That was his intentions. Hallelujah. ಅದಕ್ಕೆ ಏನ್ ಮಾಡ್ದ? He had that pure heart. He was lowest person on the earth. He was meekest person on the face of the earth. Hallelujah. God loved Moses. ಅದಕ್ಕೆ ಹೇಳಿದ್ರು, ಮೋಶೆ ಸತ್ತೋಗುವಾಗ ಇವ್ರ ತರ ಪ್ರವಾದಿ ಇಸ್ರಾಯೇಲ್ ಮತ್ತೆ ಹುಟ್ಟೆ ಬಂದಿಲ್ಲ. Hallelujah. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮಗೆ ನೂತನ ಹೃದಯವನ್ನ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. Hallelujah. We must be ready to receive a new heart. Hallelujah. A new heart is what God always likes. Hallelujah. ಅದಕ್ಕೆ ದಾವೀದ ಈ ರೀತಿಯಲ್ಲಿ ಹೇಳ್ತಾರೆ, ದೇವರೇ ನಿನಗೆ ಯಜ್ಞ ಹೋಮಗಳಲ್ಲಿ ಮನಸ್ಸಿಲ್ಲ, ಟಗರುಗಳಲ್ಲಿ ಅದರಲ್ಲಿ ಇರುವಂತ ಸುವಾಸನೆಯಲ್ಲಿ ನಿನಗೆ ಮನಸ್ಸಿಲ್ಲ. ಇದ್ದಿದ್ರೆ ತಂದು ಸಲ್ಲಿಸ್ತಾ ಇದ್ದೆ. ಆದ್ರೆ ಏನಿಷ್ಟ ದೇವರೇ ನಿನಗೆ? ಜಜ್ಜಿದ ಮನಸ್ಸು ನಿನಗೆ ಇಷ್ಟವಾದ ಯಜ್ಞ. Hallelujah. ಓದ್ಕೊಳ್ಳೋಣ ಕೀರ್ತನೆ 51, 16 ಮತ್ತು 17. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷವಿಲ್ಲ, ಇತರ ಸಮರ್ಪಿಸಲು ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಆಮೆನ್. Hallelujah. ಯಜ್ಞ ಹೋಮಗಳಲ್ಲಿ ದೇವರಿಗೆ ಇಷ್ಟ ಇಲ್ಲ ಮತ್ತು ಸರ್ವಾಂಗ ಹೋಮಗಳಲ್ಲಿ ದೇವರಿಗೆ ಸಂತೋಷವಿಲ್ಲ. ಕುಗ್ಗಿರುವಂತ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ, ದೇವರು ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ತಿರಸ್ಕರಿಸುವುದಿಲ್ಲ. Hallelujah. ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರ ವಾಕ್ಯ ಏನ್ ಹೇಳ್ತದೆ ಅಂತ ನಮ್ಗೆ ದೇವರಿಗೆ ಏನ್ ಇಷ್ಟ ಎಂಬುದಾಗಿ ತಿಳಿಸ್ಕೊಡ್ತದೆ. Hallelujah. ನಮ್ಗೆ ಯಾವ್ದಾದ್ರು ಬೇಜಾರಿನಲ್ಲಿ ಏನಾದ್ರೂ ವಿಚಾರದಲ್ಲಿ ನಾವು ದೇವರ ಬಳಿ ಹೋಗುವಾಗ ದೇವರು ನಮ್ಮ ಮನಸ್ಸನ್ನ ನೋಡ್ತಾನೆ. Hallelujah. He scans the heart. Hallelujah. ಹಾಗಾಗಿ ಒಂದು ಬಿಲಿವರ್ಗೆ ಸ್ಕ್ಯಾನರ್ ಎಲ್ಲಿದೆ ಅಂತೆ, ದೇವರ ಮುಂದೆ ಹೋಗುವಾಗ ಸ್ಕ್ಯಾನರ್ನ ಬಚ್ಚಿಕೊಂಡು ಹೋದ್ರೆ ದೇವರು ನಿನ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಹೂ ಆರ್ ಯು ಮೈ ಸನ್, ಹೂ ಆರ್ ಯು? ನಾಟ್ ಫೌಂಡ್, ಸ್ಕ್ಯಾನಿಂಗ್ ನಾಟ್ ಫೌಂಡ್. Hallelujah. ಅದನ್ನ ತೆಗೆದಾಗ ಗೊತ್ತಾಗುತ್ತೆ ಹೂ ವಿ ಆರ್ ಅಂತ. Hallelujah. ಎಸ್, ಅದು ಕರೆಕ್ಟ್ ಆಗಿಲ್ವಾ? The Holy Spirit will renew it and give a new scanner, and that says the blood of Jesus, righteousness of Jesus Christ, He is now cleansed. You can receive immediately. Scanner completed. Come my son, don't say anything. I know now the blood of Jesus has cleansed you. This is what I needed to enter heaven ಅಂತ ದೇವರು ಹೇಳಿ ಕರ್ಕೊಳ್ತಾರೆ. Hallelujah. ಹಾಗಾಗಿ ನಮ್ಮ ಒಂದು ಸ್ಕ್ಯಾನರ್ ಅನ್ನ ಯಾವಾಗೂ ರೈಟ್ ಆಗಿ ಇಟ್ಕೊಳ್ಬೇಕು. God sees the heart. Hallelujah. Not the face, not the fasting, not the prayer, not anything. ನೀನ್ ಏನೇನ್ ಮಾಡಿದೆ, ಎಷ್ಟೆಷ್ಟು ಮಾಡಿದೆ, ಎಲ್ಲದಕ್ಕಿಂತ ವಾಟ್ ಈಸ್ ದ ಇಂಟೆನ್ಷನ್ಸ್ ಇನ್ ಯುವರ್ ಹಾರ್ಟ್. Hallelujah. Hallelujah. ಹಾಗಾಗಿ ನಾವು ಈ ಒಂದು ಸಮಯದಲ್ಲಿ ಇನ್ನೊಂದು ಮಾತು ಏನು ಅಂತಂದ್ರೆ, ಎಷ್ಟು ಜನ ದುಡ್ಡು ಹಾಕಿದ್ರು, ಆದ್ರೆ ಆ ಒಂದು 2 ಕಾಯಿನ್ ಹಾಕಿದಂತ ಮಹಿಳೆನ ದೇವರು ಗುರಿಸಿದ್ರು. Hallelujah. He sees the heart. ನಾವು ಎಷ್ಟು ದೊಡ್ಡ ಕೆಲಸ ದೇವ್ರಿಗೆ ಮಾಡೋದು ಬೇಡ, ಎಷ್ಟು ಚಿಕ್ಕ ಕೆಲಸ ಆದ್ರೂ ಕೂಡ ಎಷ್ಟು ಮನಸ್ಸು ಮಾಡಿದ್ರೆ ಅದು ಇಂಪಾರ್ಟೆಂಟ್. Hallelujah. ಈ ಸಮಯದಲ್ಲಿ ದೇವರ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ನಾವಿರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ ಸ್ವಾಮಿ, ನಮ್ಮಲ್ಲಿ ನೂತನ ಹೃದಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ ದೇವರೇ, ನಮ್ಮಲ್ಲಿ ದೇವರೇ ಕರ್ತನೆ ಸ್ವಾಮಿ ಅಪ್ಪ, ಏನಾದ್ರೂ ವಿಚಾರಗಳು ದೇವರೇ ಅದು ನಿಮ್ಗೆ ಇಷ್ಟವಾಗ್ಲಿಲ್ಲ ಅಂದ್ರೆ ಅದನ್ನ ಕ್ಲೆನ್ಸ್ ಮಾಡ್ರಿ ದೇವ್ರೆ. ಪವಿತ್ರಾತ್ಮನ ಒಂದು ಅಗ್ನಿಯಿಂದ ದೇವ್ರೆ ನಾವನ್ನ ಪರಿಶುದ್ಧರನ್ನಾಗಿ ಮಾಡ್ರಿ ದೇವ್ರೆ ಸ್ವಾಮಿ. ಲೋಕದ ವಿಚಾರಗಳು ಸಂಗತಿಗಳನ್ನು ನಾವು ತೊರೆದು ಬಿಟ್ಟು ದೇವ್ರೆ ನಿನ್ನಲ್ಲಿ ದೇವ್ರೆ ಸ್ವಾಮಿ ಅಪ್ಪ ಒಂದಾಗಿ ದೇವ್ರೆ ನಿನ್ನ ಆತ್ಮದ ಮುಖಾಂತರವಾಗಿ ಸ್ವಾಮಿ ನೂತನ ಹೃದಯವನ್ನ ಹೊಂದುವಂತೆ ದೇವ್ರೆ ಈ ವಾಕ್ಯವನ್ನು ನೋಡುತ್ತವರು ಪ್ರತಿಯೊಬ್ಬರನ್ನ ನೀವು ಆಶೀರ್ವದಿಸಿ ದೇವ್ರೆ. ನಮ್ಮೆಲ್ಲವರ ಸಂಗಡ ದೇವ್ರಪ್ಪ ನೀವು ಮಾತಾಡೋದಕ್ಕಾಗಿ ನಿಮ್ಗೆ ಸ್ತೋತ್ರ. ಇದೇ ರೀತಿಯಲ್ಲಿ ದೇವ್ರೆ ನಮ್ಮೆಲ್ಲವರ ಸಂಗಡ ದೇವ್ರ ಪ್ರತಿದಿನ ನೀವು ಮಾತಾಡಿ ನಡೆಸಬೇಕಾಗಿ ದೇವ್ರೆ ಎಲ್ಲ ಘನತೆ ಮಹಿಮೆ ನಿಮ್ಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದಿರ ದೇವರೇ, ಆಮೆನ್.